ನೂರಾರು ಜನರಿಗೆ ಮ್ಯಾರೇಜ್ ಬ್ರೋಕರ್ ಕಂಪನಿ ವಂಚನೆ ಮಾಡಿದೆ. ಮದುವೆ ಮಾಡಿಸೋದಾಗಿ ಹೇಳಿ ಹಣ ಪೀಕಿ ಮೋಸ ಮಾಡಿದ್ದಾರೆ. ಕಡೆ ಮದುವೆನೂ ಇಲ್ಲ, ಹುಡುಗಿನೂ ಇಲ್ಲ, ಹಣನೂ ಇಲ್ಲ. ಗದಗ ನಗರದ marriagebureau.com ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳ ಜನರಿಗೆ ಮೋಸ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ಗೆ ಒಬ್ಬೊಬ್ಬರ ಹತ್ರ ಮಿನಿಮಮ್ 20,000 ಫಿಕ್ಸ್ ಮಾಡಿದ್ರು. ಅದಾದ್ಮೇಲೆ ಯಾರಿಗೂ ಕೂಡ ಹುಡುಗಿನೂ ತೋರಿಸ್ತಾ ಇರಲಿಲ್ಲ, ಹುಡುಗನೂ ತೋರಿಸ್ತಾ ಇರಲಿಲ್ಲ. ಬ್ರೋಕರ್ ಕಂಪನಿ ಮ್ಯಾನೇಜರ್ ಪ್ರವೀಣ್ ಎಂಬಾತ ಈ ಕೃತ್ಯವನ್ನ ಎಸಗಿರೋದು. ಮೊದಲೇ ಹುಡುಗಿ ಸಿಗ್ತಿಲ್ಲ ಅಂತ ಹುಡುಕಾಡ್ತಿರ್ತಾರೆ. ಅಂಥದ್ರಲ್ಲಿ ಯಾರೋ ಬ್ರೋಕರ್ಗೆ ಹೇಳಿ ಏನೋ ಒಂದು ಮದುವೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದವ್ರಿಗೂ ಮೋಸ ಮಾಡಿದ್ದಾರೆ. ಈಗ ಕಚೇರಿ ಬಂದ್ ಮಾಡ್ಕೊಂಡು ಸಿಬ್ಬಂದಿ ಕೂಡ ಎಸ್ಕೇಪ್ ಆಗಿದ್ದಾರೆ. ಹಣ ಕಳ್ಕೊಂಡು ಯುವಕರ ಪೋಷಕರು, ಯುವತಿಯರ ಪೋಷಕರು ಒದ್ದಾಡ್ತಿದ್ದಾರೆ. ಸೊ ಮ್ಯಾರೇಜ್ ಬ್ಯೂರೋ ಕಂಪನಿಗಳ ಮೊರೆ ಹೋಗೋ ಮುಂಚೆ ಎಚ್ಚರಿಕೆ ಇರಲಿ. ಗದಗ ನಗರದ marriagebureau.com ವಂಚನೆ ಮಾಡಿದೆ. ಸಾಕಷ್ಟು ಜನ ಯುವಕ ಯುವತಿಯರಿಗೆ ಹುಡುಗಿನ ತೋರಿಸ್ತೀನಿ ಅಂತ, ಹುಡುಗನ ತೋರಿಸ್ತೀನಿ ಅಂತ ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳ ಜನರಿಗೆ ಮೋಸ ಮಾಡಿದ್ದಾರೆ. ಮಗನ ಸಲುವಾಗಿ ಕನ್ಯಾ ನೋಡ್ಲಿಕ್ಕೆ ನಮ್ಗೆ ಹಿಂಗ ಯಾರೋ ಹೇಳಿದ್ರು, ಹಿಂಗ ಗದಗನೊಳಗ ಕನ್ಯಾನ ಮ್ಯಾರೇಜ್ ಬ್ಯೂರೋ ಅದ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರ 1 ವರ್ಷ ನಮ್ಗೆ ಕೆಲಸ ಮಾಡಿ ಕೊಡ್ತಾರ ಅನ್ಕೊಂಡು ನಾವೊಂದು ಆಶೆಯಿಂದ ಬಂದಿವ್ರಿ. ಇಲ್ಲಿ ನಮ್ಮ ಮಗ BCA ಕಲ್ತಾನ, ಆಮೇಲೆ ಸ್ವಂತ ಅವನು CS ನಡೆಸ್ತಾನ, ಅವ್ನ ಸಲ ನೋಡಕ್ ಬಂದಿದ್ರಿ. ಇಲ್ಲಿ ಆಫೀಸ್ ನೋಡಕ್ ಬಂದ್ರ ಇಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಅದಾವ್ರಿ. ಎಲ್ಲ ಕೇಳಿದ್ರಿ ಎಲ್ಲ ನೀವು ಮಾಡ್ಸಿರಿ ಅಂತಂದ್ರೆ ಎಗಿಲ್ರಿ ನಾವು ಆಲ್ಬಮ್ ಅಂತ ತೆಗೆದು ಹಚ್ಚಿವ್ರಿ ಅಂತವ್ರು. ಅವ್ರು ಮಾಡಿದ ಒಂದು ಫೋಟೋ ತೋರಿಸಿಲ್ಲ, ಏನಿಲ್ಲ, ಏನು ಮಾಡೇ ಇಲ್ಲ ಅನ್ಸದ ನನಗೆ. ನಾವೇನ್ ಮಾಡ್ತೀವಿ, ಮಾತಾಡಿದೀವಿ. ಅವ್ರು ಹೇಳಿದ್ರಿ ಇಲ್ಲ ನಮ್ ಜವಾಬ್ದಾರಿ ಐತಿ, ನಮ್ ತಮ್ಮ ಅಂತ ತಿಳ್ಕೊರಿ, ನಮ್ ಮಗ ಅಂತ ತಿಳ್ಕೊತೀವಿ, ನಿಮ್ಗೆಲ್ಲ ಮಾಡಿ ಕೊಡ್ತೀವ್ರಿ ಅಂತಂದು ಹೇಳಿದ್ರಿ ಅವ್ರು. ಆಮೇಲೆ ಅದಕ್ಕೆ ನಾವು ಅವ್ರ ಮೇಲೆ ವಿಶ್ವಾಸ ಮಾಡಿ 20,000 ಫೀ ಆಗ್ತದೆ. 8,000 ರೂಪಾಯಿ ತುಂಬಿದ್ರೆ 3 ತಿಂಗಳು ತೋರಿಸಿವ್ರಿ. 3 ತಿಂಗಳು ಅಷ್ಟ. 20,000 ತೋರಿದ್ರೆ 1 ವರ್ಷ. 1 ವರ್ಷ ಆಗಿಲ್ಲ ಅಂತಂದ್ರೆ 2,000 ಮುರ್ಕೊಂಡು 20,000 ಕೊಡ್ತೀವಿ ಅಂತಂದು ಹೇಳಿದ್ರು ಅವ್ರು. ನಾವು ಆದ್ರೆ ಆಗ್ಲಿ ನಮ್ಮ ಕನ್ಯಾ ಸಿಕ್ಕರೆ ಸಾಕಂತ ನಾವು 20,000 ರೂಪಾಯಿ ತುಂಬಿದ್ರಿ. ತುಂಬಿದ ಒಂದು ಬಾಂಡ್ ಬೆಳೆದು ಕೊಟ್ರು. ಆ ಬಾಂಡ್ ತಗೊಂಡು ಹೋಗಿವಿ. ಈಗ 3 ತಿಂಗಳಾದ್ರಿ. ಇನ್ನೂ ತನಕ ಏನಿದೆ, ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಏನಿಲ್ಲ. ಒಮ್ಮೆ 8 ಫೋಟೋ ಕಳ್ಸಿದ್ರು, ಅದ್ರ ನಮ್ಗೆ ಲೈಕ್ ಆಗ್ಲಿಲ್ಲ. ಆಮೇಲೆ ಬಂದ್ ಏನು ಫೋನ್ ಇಲ್ಲ, ಏನಿಲ್ಲ, ಏನು ಮಾಡ್ಲೇ ಇಲ್ಲ. ನಮ್ಮ ಮಗನ ಸಲ marriagebureau.com ಅಲ್ಲಿ ನಮ್ಮ ಬ್ರದರ್ದು ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಇಲ್ಲಿ ಫಸ್ಟ್ ಏನಂದಿದ್ರಂದ್ರೆ 1 ಇಯರ್ ನಾವು ನಿಮ್ಗ ಇದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ 1 ಇಯರ್ ಅಲ್ಲಿ 20,000 ಪೇ ಮಾಡ್ಬೇಕು. ಸೊ 1 ಇಯರ್ ನಲ್ಲಿ ನಾವು ನಿಮ್ಮ ಅನುಕೂಲಕ್ಕೆ ತಕ್ಕಂಗ ನಾವು ಕನ್ಯೆಗಳನ್ನ ಹುಡುಕೊಡ್ತೇವಿ. ಆಮೇಲೆ ಹೋಗೋ ಚಾರ್ಜ್ ಎಲ್ಲ ನಮ್ದೇ, ಮತ್ ನಿಮ್ದ ಚಾರ್ಜ್ ನಿಮ್ದೇ ಆಗುತ್ತೆ. ಸೊ ಹಂಗೆಲ್ಲ ಒಟ್ಟು ಒಂದು ಕನ್ವಿಯನ್ಸ್ ನಲ್ಲಿ ನಮ್ಗ ಒಂದು ಕನ್ವಿಯನ್ಸ್ ಮಾಡ್ತಾರ ಸರ್ ಅವರು. ಸೊ ನಾವ್ ಇಲ್ಲಿ ಬಂದ್ರೆ ಒಂದು ರಿಸಲ್ಟ್ ಸಿಗುತ್ತ ನಮ್ಗ ಅಂತ ಹೇಳಿ. ಬಟ್ ಯಾವುದೇ ಒಂದು ID ಕ್ರಿಯೇಟ್ ಆಗಿಲ್ಲ ಇಲ್ಲಿವರೆಗೂ. ನಾವು ನವೆಂಬರ್ ನಲ್ಲಿ ನಮ್ದು ಬ್ರದರ್ದ ರಿಜಿಸ್ಟ್ರೇಷನ್ ಮಾಡಿಸಿದ್ದೇನೆ. ಒಂದು ID ಕ್ರಿಯೇಟ್ ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಕನ್ನೆ ವಾಟ್ಸಪ್ ನಮ್ಮ ಯಾವ ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕಷ್ಟೇ ವಾಟ್ಸಪ್ ಮಾಡಿದ್ದಾರೆ. ಬಟ್ ಅದು ಎಲ್ಲ ಮ್ಯಾರೇಜ್ ಆಗಿರೋದು ಅಥವಾ ಎಜುಕೇಟೆಡ್ ಇರೋದು, ನಮ್ಮ ಅನುಕೂಲಕ್ಕೆ ತಕ್ಕಂಗ ಯಾವುದೇ ಒಂದು ಕೊಟ್ಟಿಲ್ಲ ಸರ್ ಅವರು. ಕಾಲ್ ಮಾಡಿದ್ರೆ ಇಲ್ಲ ನಾವು ತೋರ್ಸಂಗಿಲ್ಲ, ಅಥವಾ ಫಿಕ್ಸ್ ಆಗಿದೆ, ಮ್ಯಾರೇಜ್ ಆಗಿದೆ. ಸೊ ಇದೇ ರಿಸಲ್ಟ್ ಬಂದಿದಾವ್. ವಾಪಸ್ ಅವ್ರಿಗೆ ಕಾಲ್ ಮಾಡಿ ಹಿಂಗೆಲ್ಲ ಹಾಕಿದ್ರೆ ಇಲ್ರಿ ಮೇಡಮ್ ಬೈ ಮಿಸ್ಟೇಕ್ ಹೋಗಿದೆ, ನಾವು ಬೇರೆ ನಿಮ್ಮ ಅನುಕೂಲ ತಕ್ಕಂಗ ಹುಡುಕೊಡ್ತೇವಿ ಅಂತ ಹೇಳಿ. ಒಟ್ನಲ್ಲಿ ಏನ್ ಹೇಳಿದ್ರು ಫೇಕೆ ಸರ್ ಇಲ್ಲಿ.